ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುಬ್ಬ ವೆಂಕಟೇಶ್. ಸಂಡೇ ಬೆಳಗಿನ ರೂಟೀನ್ ಏನು ಅಂತಂದರೆ ಎಲ್ಲ ಬಟ್ಟೆಗಳು ಹರಡ್ಬಿಟ್ಟಿದೆ. ಆಲ್ಮೋಸ್ಟ್ ಮಂಡೇಯಿಂದ ಫ್ರೈಡೇವರೆಗೂ ಕೆಲಸಗಳು ಈ ಥರದ ಕೆಲಸ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಏಕೆಂದರೆ ಫುಲ್ ಬ್ಯುಸಿ ಆಗಿರೋದ್ರಿಂದ ಆಗ್ತಾನೇ ಇಲ್ಲ. ಅದಕ್ಕೆ ಇವತ್ತು ಒಣಗಿರೋ ಬಟ್ಟೆಗಳು ಎಲ್ಲ ತೊಗೊಂಡ್ಬಂದು ಹಾಕ್ಕೊಂಡು ಫಸ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಏನಾಗುತ್ತೆ, ಕೆಲವು ವೀಡಿಯೋಗಳೆಲ್ಲ ಮಾಡ್ಕೋಬೇಕಾದ್ರೆ ಸೀರೆಗಳು ಚೇಂಜ್ ಮಾಡಬೇಕಾಗುತ್ತೆ, ಡ್ರೆಸ್ಗಳು ಚೇಂಜ್ ಮಾಡಿ ವಿಡಿಯೋ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲ ಹರಡಿರೋ ಥರ ಸ್ಥಿತಿಲೇ ಇರುತ್ತೆ. ಆ್ಯಂಡ್ ಈಗ ಎಲ್ಲ ಒಂದೊಂದೇ ಮಡಿಸಿಡ್ಕೋತಾ ಇದ್ದೀನಿ. ಆ್ಯಂಡ್ ಇವೆಲ್ಲ ಸೀರೆಗಳು ನನ್ನ ವೀಡಿಯೋಗೆಲ್ಲ ಉಟ್ಕೊಂಡಿದ್ದೆ. ಇವೆಲ್ಲ ಕೆಲವು ಗಿಫ್ಟ್ ಕೊಟ್ಟಿರೋದೆಲ್ಲ ಇರುತ್ತಲ್ವಾ ಸೀರೆಗಳು, ಅದನ್ನು ಒಂದ್ಸಲ ಉಟ್ಕೊಂಡು ಮತ್ತೆ ಎಲ್ಲ ವಾರ್ಡ್ರೋಬಲ್ಲಿ ಇಡಬೇಕು. ಆ್ಯಂಡ್ ಈ ಸೀರೆ ರೀಸೆಂಟಾಗಿ ತೋರಿಸಿದೆ, ಒಂದು ಫಂಕ್ಷನ್ಗೆ ಉಟ್ಕೊಂಡು ಹೋಗಿದೆ ಅಂತ. ಸೊ ಎಲ್ಲನೂ ಸಾರ್ಟ್ ಔಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನಾಗಿದೆ ಅಂತಂದರೆ, ನನ್ನ ಸೀರೆಗಳು ಇಟ್ಟಿದ್ದೀನಿ. ಕಾಸ್ಟ್ಲಿ ಸೀರೆ ಅಂದರೆ ಕಂಚಿ ಸೀರೆ. ನಿನ್ನೆ ಒಂದೇ ಒಂದು ಪುಟಾಣಿದು ಜಿರಳೆ ಸಿಕ್ಬಿಡ್ತು. ಅದರಲ್ಲಿ ಹೆಂಗೆ ಹೋಗಿದೆ ಒಳಗಡೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಆಲ್ಮೋಸ್ಟ್ ನಮ್ಮಲ್ಲಿ ಅಷ್ಟೊಂದೆಲ್ಲ ಜಿರಳೆಗಳು ಅವೆಲ್ಲ ಇಲ್ಲ. ಎಲ್ಲಾರ ಒಂದು ಕಾಣಿಸೋ ಹಿಟ್ಟು ಏನಾರ ಹೊಡೆದು ಅದನ್ನು ಲೈಕ್ ಸಾಯಿಸ್ಬಿಟ್ಟು ಆಚೆ ಹಾಕ್ಬಿಡ್ತೀವಿ. ಅದು ಏನಾರು ಆಗಲಿ ಪರವಾಗಿಲ್ಲ ಅಂತ. ಅದು ಹೆಂಗೋ ಒಂದು ಚಿಕ್ಕದು ಜಿರಳೆ ಉಂಟಿದೆ. ಸೊ ನನಗೆ ಒಳಗಡೆ ಸೀರೆಗಳು ಹಾಳು ಮಾಡಿಬಿಟ್ರೆ ನನ್ನ ಕತೆ ಡಮಾರ್. ಎಷ್ಟೇ ಮೇಂಟೈನ್ ಮಾಡ್ತೀವಿ ಅಂದ್ಕೊಂಡ್ರು ಈ ಥರದ್ದೆಲ್ಲ ಆಗುತ್ತೆ. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವುಗಳು ವಾರ್ಡ್ರೋಬಲ್ಲಿ ಯೂಶಲಿ ಗಾಡ್ರೇಜ್ ವಾರ್ಡ್ರೋಬ್ ಆದರೆ ನಾವು ತಕ್ಷಣ ಲಾಕ್ ಮಾಡಿಬಿಡ್ತೀವಿ, ಬರೋಲ್ಲ. ಅದು ಓಪನ್ ಆಗಿಟ್ಟರೆ ಜಿರಳೆಗಳು ಹೋಗೋ ಚಾನ್ಸಸ್ ಇದೆ. ಬಟ್ ಈ ಥರ ವುಡ್ ವಾರ್ಡ್ರೋಬ್ಗಳಲ್ಲಿ ಏನಾಗುತ್ತೆ ಅಂದರೆ, ಯಾವುದೋ ಮಾಯದಲ್ಲಿ ಲೈಕ್ ಜಿರಳೆ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ ಇವತ್ತು ಏನು ಕೆಲಸ ಅಂದರೆ, ಸಂಡೇ ತಿಂಡಿ ಆಯಿತು. ತಿಂಡಿಗೆ ಅಂತ ಬಿಸಿಬೇಳೆ ಬಾತ್ ಮಾಡಿದ್ದೆ. ಫುಲ್ ಫಿಲ್ಲಿಂಗ್. ಸಂಡೇ ಬಂತು ನಮ್ಮ ಮನೆಯಲ್ಲ ಬಿಸಿಬೇಳೆ ಬಾತ್ ಅಥವಾ ಪೊಂಗಲ್ ಅಥವಾ ಕಿಚಡಿ ಥರ. ಯಾಕೆಂದರೆ ತಿಂಡಿ ಕಮ್ ಊಟ ಎರಡಕ್ಕೂ ಅಡ್ಜಸ್ಟ್ ಆಗಬೇಕು ಆ ಥರ. ಹಾಗಾಗಿ ಏನು ಅಂದ್ಕೊಂಡೆ ಅಂತಂದರೆ, ಇಲ್ಲಿ ಇರೋವಂಥ ಸೀರೆಗಳನ್ನ ಫಸ್ಟು ಕೆಳಗೆ ಆಚೆ ಹಾಕಬೇಕು. ಎಲ್ಲ ಫುಲ್ಲು ಉಟ್ಕೊಂಡು ಹಬ್ಬ ಫಂಕ್ಷನ್ಗಳಿಗೆಲ್ಲ ಉಟ್ಕೊಂಡು ಆ್ಯಕ್ಚುಲಿ ಎಲ್ಲ ಒಟ್ಟಿಗೆ ತೂರಿಸಿರ್ತೀನಿ. ಆದರೂ ಪರವಾಗಿಲ್ಲ, ತುಂಬ ಏನು ಮುದ್ರು ಕಟ್ಟೋ ಥರ ಯೂಶಲಿ ನಾನು ಸೀರೆಗಳನ್ನ ಇಡಲ್ಲ. ಕ್ಲೀನಾಗಿ ಉಟ್ಕೊಂಡಿದ್ದಾದಮೇಲೆ ಈ ಥರ ಒಂದು ಕಡೆ ಎಲ್ಲಾರ ಹಾಸ್ಬಿಟ್ಟು, ಸೆಕೆ ಎಲ್ಲ ಇದ್ದರೆ ಬೇವರೆಲ್ಲ ಅಂಟ್ಕೊಂಡಿದ್ರೆ ಸ್ವಲ್ಪ ಒಣಗಕ್ಕೆ ಇಟ್ಬಿಟ್ಟು ಆಮೇಲೆ ಉಲ್ಟಾ ಮಾಡಿ ಮಡ್ಸಿರ್ತೀನಿ. ಸೊ ಆ ಥರ ಒಡ್ಡು ಅನ್ಸ್ಮೇಲೆ ತುರುಕ್ಬಿಡೋದು ಟೈಮ್ ಆಯಿತು ಅಂತ ಆ ಥರದವಳು ಅಲ್ಲ ನಾನು. ಇದು ನೋಡಿ ಕ್ಲೀನಾಗಿ ಇಟ್ಟಿದ್ದೀನಿ. ಆದರೆ ಎಲ್ಲೊಂದು ಜಿರಳೆ ಸೇರ್ಕೊಂಡಿದೆ ಗೊತ್ತಿಲ್ಲ. ಅದಕ್ಕೆ ಇವತ್ತು ಎಷ್ಟು ತೆಗೆದು ಆಚೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅಲ್ಲೊಂದು ಸ್ಪ್ರೇ ಥರ ಬಿಟ್ಬಿಟ್ಟು ಆಮೇಲೆ ಅದನ್ನು ಎಲ್ಲ ಒಳಗೆ ಇಟ್ಕೋಬೇಕು. ಏನು ಗೊತ್ತಾ, ಹಂಗೆ ತುಂಬ ಜನ ಕೇಳ್ತಾ ಇದ್ರಿ, ನೀವು ಈ ಬ್ಯಾಗ್ಸ್ನ ಹೇಗೆ ಸ್ಟೋರ್ ಮಾಡ್ಕೋತೀರಾ ಅನ್ನೋದು ತೋರಿಸಿ ಅಂತ. ಸೈಡ್ ನಿಮಗೆ ನೋಡಿದ್ರೆ ನನಗೆ 2 ಬ್ಯಾಗ್ ಈ ಥರ ಹೋಗೋಷ್ಟು ಜಾಗ ಇಲ್ಲ. ಈ ಥರ ಬ್ಯಾಗ್ಗಳು ಆ್ಯಕ್ಚುಲಿ ಈ ಥರ ಸ್ಟ್ರೈಟಾಗಿ 2 ಇಡೋಕ್ಕಾಗಲ್ಲ, ಜಾಗ ಇಲ್ಲ. ಸೊ ಹಾಗಾಗಿ ಈ ಪೊಸಿಷನಲ್ಲಿ ಇಡಬೇಕಾಗತ್ತೆ. ಅಂದರೆ ಸೊಟ್ಟ ಮಾಡಿ ಈ ಥರ ಉದ್ದಕ್ಕೆ ಇಡಬೇಕಾಗತ್ತೆ. ಇದರೊಳಗೆ ಕೆಲವು ಸೀರೆಗಳನ್ನ ಮಾತ್ರ ಇಟ್ಟಿದ್ದೀನಿ. ಸೀರೆಗಳು ಆ್ಯಕ್ಚುಲಿ ಆಚೆ ತೆಗಿತಿಲ್ಲ ಬ್ಯಾಗಿಂದ. ಈಗ ಅದನ್ನು ಎಲ್ಲ ಸಾರ್ಟ್ ಔಟ್ ಮಾಡಬೇಕು ಕ್ಲೀನಾಗಿ. ಕೆಲವು ಸೀರೆಗಳು ಇಲ್ಲಿದೆ. ಆ್ಯಂಡ್ ಇವೆಲ್ಲ ಸೀರೆಗಳು ಎಷ್ಟೊಂದು ಸೀರೆಗಳೆಲ್ಲ ಇದೆ, ಎಲ್ಲ ಉಟ್ಕೊಳ್ಳೋಕ್ಕೆ. ಹಾಗಾಗಿ ಇಟ್ಬಿಟ್ಟಿದ್ದೀನಿ. ಫಸ್ಟು ಎಲ್ಲ ಸೀರೆನೂ ಆಚೆ ಹಾಕ್ಬಿಟ್ಟು ಸ್ಪ್ರೇ ಮಾಡ್ತೀನಿ. ನೀವುಗಳು ನಿಮ್ಮ ಮನೆಯಲ್ಲಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇವೆಲ್ಲ ಕಾಮನ್ ಬಟ್ಟೆಗಳು ಇದ್ದ ಕಡೆ ಚಿಕ್ಕ ಕೆಲವು ಸಲ ಇಂಡಿವಿಜುವಲ್ ಮನೆಗಳಲ್ಲಿ ಇಲಿಗಳಿರ್ಬೋದು ಅಥವಾ ಜಿರಳೆಗಳಿರ್ಬೋದು, ಇವೆಲ್ಲ ಕಾಮನ್ ಆಗಿ ಬರುತ್ತೆ. ಒಳ್ಳೊಳ್ಳೆ ಬಟ್ಟೆಗಳು ತುಂಬ ಬೇಗ ಹಾಳಾಗುತ್ತೆ. ಸೊ ನಿಮಗೂ ಒಂದು ವಾರ್ನಿಂಗ್ ಕೊಡ್ತಾ ಇದ್ದೀನಿ. ನೀವು ತುಂಬ ದಿನ ಆಗೋಗಿದೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಾನು ವಿಡಿಯೋ ನೋಡ್ತಾ ನೀವುಗಳು ನಿಮ್ಮ ವಾರ್ಡ್ರೋಬ್ನ ಕ್ಲೀನ್ ಮಾಡ್ಕೊಳ್ಳಿ. ಪೀರಿಯಾಡಿಕಲಿ ಅಟ್ಲೀಸ್ಟ್ ಒಂದು 4 ತಿಂಗಳು 5 ತಿಂಗಳು ಅಥವಾ 6 ತಿಂಗಳಿಗೆ ಒಂದ್ಸಲ ಅಟ್ಲೀಸ್ಟ್ ಇರೋ ಸೀರೆಗಳನ್ನ ಎಲ್ಲ ಒಂದ್ಸಲ ತೆಗೆದು ಆಚೆ ಹಾಕಿ ಉಲ್ಟಾ ಮಾಡಿಸಿಡೋದು ಇವೆಲ್ಲ ಮಾಡಿದ್ರೆ ತುಂಬಾ ಒಳ್ಳೆಯದು. ಆ್ಯಂಡ್ ಇಲ್ಲಿ ನೋಡಿ ಕಾಣಿಸ್ತಿದೆಯಾ, ಜಿರಳೆ ಒಂದೂ ಸಿಗಲಿಲ್ಲ. ಬಟ್ ಚೆನ್ನಾಗಿ ಮೊಟ್ಟೆ ಇಟ್ಬಿಟ್ಟು ಹೋಗಿದೆ. ನೋಡಿದ್ದು ಒಳ್ಳೇದಾಯಿತು ಕ್ಲೀನ್ ಮಾಡೋಕ್ಕೆ. ಎಲ್ಲ ಸೀರೆಗಳು ತೆಗೆದು ಒಂದೊಂದೇ ಕೊಡವಿ ಫುಲ್ ಸುಸ್ತಾಗೋಯ್ತು. ಸೊ ಎತ್ತಿಡ್ತಾ ಇದ್ದೀನಿ ಒಂದಕ್ಕೆ. ಅದೇನಾಯ್ತು ಗೊತ್ತಾ, ಇಷ್ಟೆಲ್ಲ ತೆಗೆದ್ರೆ ಒಂದು ಜಿರಳೆ ಸಿಕ್ಕಲಿಲ್ಲ. ಅವತ್ತು ಒಂದೇ ಒಂದು ಕಾಣಿಸಿದಿತ್ತಲ್ಲ, ಅದನ್ನು ಹಿಟ್ಟು ಹಾಕ್ಬಿಟ್ಟು ಕೆಳಗಡೆ ಬಿಡಿಸ್ಬಿಟ್ಟು ಹಿಟ್ಟು ಹಾಕಿ ಓಡಿಸ್ಬಿಟ್ಟಿದೆ. ಯಾವುದಿಲ್ಲ. ಬಟ್ ಏನು ಅಂತಂದರೆ, ಕಾರ್ನರಲ್ಲಿ ಒಂದು ಸ್ವಲ್ಪ ಮೊಟ್ಟೆಗಳು ಇಟ್ಬಿಟ್ಟಿತ್ತು. ಸೊ ಪುಣ್ಯ ಅದೆಲ್ಲ ತೆಗೆದುಬಿಟ್ಟು ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ಹಿಟ್ಟು ಎಲ್ಲ ಸ್ಪ್ರೇ ಮಾಡಿಬಿಟ್ಟು ಓಪನ್ ಮಾಡಿ ಇಟ್ಟಿದೆ. ಸೊ ಎಲ್ಲ ಹೋಗಿದೆ. ಹಾಗಾಗಿ ಈಗ ಒಂದೊಂದೇ ಒಳಗಡೆ ಹಾಕಬೇಕು. ಆ್ಯಂಡ್ ಈ ಬೇಸಿಗೆಗಾಲದಲ್ಲಿ ಯೂಶಲಿ ಅದರ ಫಂಕ್ಷನ್ಸ್ಗೆ ಹೋಗ್ತೀನಿ ಅಂದರೆ, ನಾನು ಯೂಶಲಿ KSIC ಸೀರೆ ಉಟ್ಕೊಂಡು ಹೋಗ್ತೀನಿ. ಕಂಚಿ ಉಡೋಕ್ಕೆ ಆಗೋದಿಲ್ಲ, ಯಾಕೆಂದರೆ ತುಂಬ ಸೆಕೆ ಇರುತ್ತಲ್ಲ, ಲೈಕ್ ಒಂಥರ ಕಂಫರ್ಟಬಲ್ ಆಗಿರಲ್ಲ ಅಂತ ಎಲ್ಲ ಕಂಚಿ ಸೀರೆನೂ ಕ್ಲೀನಾಗಿ ಹಾಕಿ ಇಟ್ಬಿಟ್ಟಿನಿ. ಹಾಗೆ ತುಂಬ ಜನರ ಪ್ರಶ್ನೆ ಏನಾಗಿತ್ತು ಅಂತ ಅಂದರೆ, ಕಂಚಿ ಸೀರೆ ನೀವು ಒಂದು ಸಲ ಉಟ್ಕೊಂಡಿದ ತಕ್ಷಣ ನೀವು ವಾಶ್ ಮಾಡೋದು ಅಥವಾ ಐರನ್ ಮಾಡೋದು ಇದೆಲ್ಲ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ನಾನು ಆ್ಯಕ್ಚುಲಿ ಎಲ್ಲ ಸೀರೆಗಳು ಸುಮಾರು ಸಲ ಉಟ್ಟಿರ್ತೀನಿ. ಯಾವ್ದಾರ ಹಬ್ಬಕ್ಕಾಗಿರ್ಬೋದು
ಹಾಗೆ ಏನು ಅಂತಂದರೆ ನಾನು ಸೀರೆ ಉಟ್ಟಿದ ತಕ್ಷಣ ಅದು ಏನಕ್ಕೋ ಗೊತ್ತಿಲ್ಲ, ನನಗೆ ಅಷ್ಟೊಂದು ಮುದ್ರು ಕಟ್ಟಲ್ಲ ಸೀರೆಗಳು. ಹಾಗಾಗಿ ಒಂದು ಸಲ ಕ್ಲೀನಾಗಿ ತೆಗೆದ್ಬಿಟ್ಟು ಎಲ್ಲ ಹರಡ್ಬಿಟ್ಟು ನೋಡಿ, ಇವೆಲ್ಲ ನಾನು ಚೂರು ಐರನ್ ಮಾಡಿಲ್ಲ, ಸುಮಾರು 2-3 ಸಲ ಉಟ್ಟಿದ್ದೀನಿ. ಬಟ್ ಏನೋ ಆ ಥರ ತುಂಬ ಮುದ್ರು ಕಟ್ಟೋದು, ಐರನ್ ಮಾಡಲೇಬೇಕು ಅನ್ನೋ ನೆಸೆಸಿಟಿ ಅನ್ನೋದು ಬರಲ್ಲ ನನಗೆ. ಹಾಗೆ ಇನ್ನೊಂದೇನು ಗೊತ್ತಾ, ನೀವು ತುಂಬ ಪಿನ್ ಹಾಕಿ ತುಂಬ ಸೀರೆ ತುಂಬ ಪರ್ಫೆಕ್ಟಾಗಿ ಕುತ್ಕೋಬೇಕು, ಆಮೇಲೆ ಸ್ಟ್ರೈಟ್ನರ್ ಉಪಯೋಗಿಸಿ ನೀವು ಸೀರೆಗಳನ್ನ ಐರನ್ ಮಾಡಿಕೊಂಡು ಹಾಕೋತೀರಾ ಅಂದರೆ ನಿಮ್ಗೆ ಆವಾಗ ನೆಕ್ಸ್ಟ್ ಇದಕ್ಕೆ ಸರಿಗೆ ಬರಲ್ಲ, ಮತ್ತು ಐರನ್ ಎಲ್ಲ ಮಾಡಿಸ್ಬೇಕಾಗತ್ತೆ. ಸೊ ಯಾವಾಗಲೂ ಕೆಲವು ಸಲ ತುಂಬ ಹತ್ತಿರದ ಫಂಕ್ಷನು ಅದೆಲ್ಲ ಬೇಕು ಅಂದಾಗ ಫೈನ್, ಇಲ್ಲ ಅಂತಂದರೆ ಯಾವಾಗಲೂ ಉಟ್ಕೋತೀರಾ ಅಂದಾಗ ಆದಷ್ಟು ಸ್ಟ್ರೈಟ್ನರ್ನೆಲ್ಲ ಸಿಲ್ಕ್ ಸೀರೆಗಳಿಗೆ ಹಾಕಕ್ಕೆ ಹೋಗ್ಬಿಡಿ, ಕಾಸ್ಟ್ಲಿ ಸೀರೆಗಳಿಗೆ ಹಾಳಾಗೋಗುತ್ತೆ. ಹಾಗಾಗಿ ನೋಡಿ, ಇದೆಲ್ಲ ಎಷ್ಟೇ ನಾನು ಹಿಂಗೆ ಕೆಲವು ಮುದ್ರು ಕಟ್ಟು ಇಟ್ಟಿರೋ ಥರ ಆಗಿದ್ರು ನೋಡಿ ಕ್ಲೀನಾಗಿ ಮಡಿಸಿಟ್ಕೊಂಡ್ರೆ ಸ್ವಲ್ಪನೂ ಐರನ್ ಹೋಗಿಲ್ಲ. ಅಷ್ಟೆಲ್ಲ ಆಯಿತು, ಆಲ್ಮೋಸ್ಟ್ 4 ಬ್ಯಾಗ್ ತುಂಬಿದೆ. ಸೊ ಈಗ ಇದನ್ನೆಲ್ಲ ಬೀರು ಒಳಗೆ ಇಡಬೇಕು. ಬೀರು ಒಳಗೆ ಇಡೋಕ್ಕಿಂತ ಮುಂಚೆ ಕೇಳಿದ್ರೆ ಇದೆಲ್ಲ ಒಂದ್ರ ಮೇಲೆ ಇಟ್ಕೋತೀರಾ ಅಂತ. ಆಬ್ವಿಯಸ್ಲಿ ವಾರ್ಡ್ರೋಬ್ಗಳು ತುಂಬ ದೊಡ್ಡದಾಗಿದ್ದರೆ ನೀವು ಸಿಂಗಲಾಗಿ ಇಟ್ಕೋಬೋದು. ಬಟ್ ವಾರ್ಡ್ರೋಬ್ಗಳು ಈಗ ನಾವು ವುಡನ್ ವಾರ್ಡ್ರೋಬ್ ಕಟ್ಟಿಸ್ಕೊತೀವಲ್ಲ, ಅದೆಲ್ಲ ಅಷ್ಟೊಂದೇನು ಜಾಗ ಇರಲ್ಲ. ಹಾಗಾಗಿ ನಾನು ಒಂದ್ರ ಮೇಲೆ ಒಂದು ಇಡಲೇಬೇಕು. ಆ್ಯಂಡ್ ಎಲ್ಲ ಕೆಲವು ಹಳೆ ಸೀರೆಗಳಿಗೆಲ್ಲ ಬ್ಲೌಸ್ ತೊಗೋಬೇಕು, ಎಷ್ಟೊಂದು ಕೆಲಸಗಳಿದೆ. ಸದ್ಯಕ್ಕೆ ಯಾವುದೂ ಆ ಥರ ಫಂಕ್ಷನ್ ಇಲ್ವಲ್ಲ ಅಂತ ಸುಮ್ಮನಾಗಿದ್ದೀನಿ. ಸೊ ಇಟ್ಬಿಟ್ಟು ಒಳಗಡೆ ತೋರಿಸ್ತೀನಿ ಯಾವ ಥರ ಇರ್ತೀನಿ ಅಂತ. ಸಾರ್ಟ್ ಔಟ್ ಮಾಡಿದ್ದೀನಿ, 4 ಬ್ಯಾಗಲ್ಲಿ ಹಿಡಿಸಿದೆ. ಇದು ರೀಸೆಂಟಾಗಿ ತೊಗೊಂಡಿದ್ರಲ್ಲಿ 1 ಬ್ಯಾಗ್ ಹಿಡಿಸ್ತು. ಸೊ ಇನ್ನೆರಡು ಬ್ಯಾಗ್ ಮಿಕ್ಕಿದೆ. ಆ್ಯಕ್ಚುಲಿ ತುಮಕೂರು ತೊಗೊಂಡೋಗ್ತೀನಿ. ಆಂಟಿ ಒಂದು ಬೇಕು ಅಂದರು, ಹಾಗೆ ಅಮ್ಮ ಒಂದು ಬೇಕು ಅಂದರು, ಆಗುತ್ತೆ ಇದ್ರೊಳಗೆ. ಇದನ್ನು ನೀವು ಜಾಗ ನನಗೆ ಇಷ್ಟ ಇರೋದ್ರಿಂದ ಪಕ್ಕ ಈ ಥರ ಜೋಡಿಸ್ಕೊಂಡಿದ್ದೀನಿ. ಬಟ್ ಏನು ಅಂತಂದರೆ ಮತ್ತೆ ತೆಕ್ಕೋಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮೇನೆ, ಏನೂ ಮಾಡೋಕ್ಕಾಗಲ್ಲ. ಹ್ಯಾಂಗರ್ಗೆ ಹಾಕಿದ್ರೆ ನಿಮಗೆ ಕ್ಲೀನಾಗಿ ಕಾಣಿಸುತ್ತೆ. ಬಟ್ ಸಿಲ್ಕ್ ಸೀರೆಗಳು, KSI ಸೀರೆಗಳು ಹ್ಯಾಂಗರ್ಗೆ ಹಾಕಿದ್ರೆ ಹಾಳಾಗೋಗುತ್ತೆ. ಬೇಕು ಅಂದಾಗ ನೀವು ಹಿಂದಿನ ಅಥವಾ ಸ್ವಲ್ಪ ಟೈಮ್ ಮಾಡಿಕೊಂಡು ನಿಧಾನಕ್ಕೆ ಬ್ಯಾಗ್ನೇ ತೆಕ್ಕೊಂಡು ಸೀರೆಗಳನ್ನ ತೆಕ್ಕೋಬೇಕಾಗುತ್ತೆ. ಯಾಕಂದರೆ ಕಾಸ್ಟ್ಲಿ ಸೀರೆ ಅಲ್ವಾ, ಆಬ್ವಿಯಸ್ಲಿ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಇದ್ರ ಜೊತೆ ನಾನು ಬೇರೆ ಪರ್ಫ್ಯೂಮ್ಸ್ ಆಗಲಿ ಅಥವಾ ನ್ಯಾಫ್ಥಲಿನ್ ಬಾಲ್ಸ್ ಆಗಲಿ ಏನೂ ಹಾಕ್ತಿಲ್ಲ. ಯಾಕಂದರೆ ಸೀರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಆಮೇಲೆ ಡೈರೆಕ್ಟಾಗಿ ಇಟ್ಟಾಗ ಅಕಸ್ಮಾತ್ ಯಾವುದಾದ್ರು ಅರ್ಜೆಂಟಾಗಿ ಉಟ್ಕೊಂಡು ಇಲ್ಲೆಲ್ಲ ಸೀರೆಗಳು ಇಟ್ಟಾಗ ಜರಿ ಜೊತೆ ರಿಯಾಕ್ಟ್ ಆಗುತ್ತೆ ನ್ಯಾಫ್ಥಲಿನ್ ಬಾಲ್ಸ್. ಸೊ ಹಾಗಾಗಿ ಇದೊಂದು ಪೌಚ್ ಇಟ್ಕೊಂಡಿದ್ದೀನಿ ನಾನು. ಈ ಪೌಚಲ್ಲಿ ಇಷ್ಟನ್ನು ಹಾಕಿಟ್ಟಿದ್ದೆ. ಇಲ್ಲಿ ನೋಡಿ, ಹಳೇದಾಗಲೇ ಆಲ್ಮೋಸ್ಟ್ 1 ವರ್ಷ ಅಥವಾ 6 ತಿಂಗಳಾಗಿತ್ತು ಇದು ಹಾಕಿಟ್ಟು. ಇದನ್ನು ಡಿಸ್ಕಾರ್ಡ್ ಮಾಡ್ತಾಯಿದ್ದೀನಿ. ಪಲಾವ್ ಎಲೆ, ಹಾಗೆ ಸ್ವಲ್ಪ ಲವಂಗ ಮತ್ತು ಏಲಕ್ಕಿ ಇಷ್ಟನ್ನು ಹಾಕಿಟ್ಟಿದೆ. ಇದು ಹೋಗಿದೆ. ಈಗ ಫ್ರೆಶ್ ಆಗಿರೋದನ್ನು ತೊಗೊಂಡು ಬಂದಿದ್ದೀನಿ. ಒಂದು 6 ಏಲಕ್ಕಿ, ಒಂದು 8-10 ಲವಂಗ, 2 ದೊಡ್ಡದು ಪಲಾವ್ ಎಲೆ. ಹಾಗೆ ಇದು ಕಾಟನ್ ಪೌಚ್. ಇದು ನೀವು ಬೇರೆ ಪೌಚ್ಗಳಲ್ಲಿ ಇಟ್ಬಿಟ್ರೆ, ಸ್ಯಾಟಿನ್ ಆ ಥರದ್ದೆಲ್ಲ ಇಟ್ಬಿಟ್ರೆ ಏರ್ ಫ್ಲೋ ಕ್ಲೀನಾಗಿ ಆಗಲ್ಲ. ಇದಾದರೆ ಕಾಟನ್ ಅಲ್ವಾ, ಇದನ್ನು ಹಾಕಿ ಇದನ್ನೇನು ಮಾಡ್ತೀನಿ ಅಂದರೆ ಇಲ್ಲಿ ಎಲ್ಲಾದರೂ ಸೈಡಲ್ಲಿ ಇದನ್ನು ಈ ಥರ ಜಸ್ಟ್ ಪ್ಲೇಸ್ ಮಾಡಿರ್ತೀನಿ. ಸ್ಮೆಲ್ ಚೆನ್ನಾಗಿರುತ್ತೆ. ಆ್ಯಂಡ್ ಆದಷ್ಟು ವೈಟ್ ಫಿಶಸ್ಗಳು ಅವೆಲ್ಲ ಬರಲ್ಲ. ಸೊ ಇದು ಈಸಿ ಆ್ಯಂಡ್ ನನಗೆ ಅದು ವರ್ಕ್ ಆಗ್ತಿದೆ. ಸೊ ಇಲ್ಲಿ ಸ್ವಲ್ಪ ಜಾಗ ಇದೆಯಲ್ಲ, ಇಲ್ಲಿ ಇನ್ನು ಕೆಲವು ಮಿಕ್ಕಿದ ಸೀರೆಗಳನ್ನ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಸಾರ್ಟ್ ಔಟ್ ಮಾಡಿ ಇಟ್ಟರೆ ನನ್ನ ಕಂಚಿ ಸೀರೆಗಳು, KSI ಸೀರೆಗಳು ಸೇಫಾಗಿದೆ. ಆ್ಯಂಡ್ ಅದೇ ಖುಷಿ ನನಗೆ, ಏನೂ ಪ್ರಾಬ್ಲಮ್ ಇಲ್ಲ. ಎಸ್, ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಏನಾದ್ರು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನಿದ್ರು ನನಗೂ ಹೇಳಿ. ಹಾಗೆ ಇನ್ಯಾವುದರ ವೀಡಿಯೋಗಳು ಬೇಕು ಅಂದ್ರೂ ನಾನು ಕಾಮೆಂಟ್ ಮಾಡಿ ತೋರಿಸ್ತೀನಿ. ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.